ಯಾವ ಹೂವು ಯಾರ ಮುಡಿಗೋ ಭಾಗ 208. ಸಾನ್ವಿಗೆ ಕೊನೆಗೂ ವಿಕ್ರಮ್ ತನ್ನ ಪ್ರೀತಿ ಹೇಳಿಕೊಳ್ಳಲಿಲ್ಲ ಅನ್ನೋ ಅಸಮಾಧಾನ ಮನಸ್ಸಲ್ಲಿ ದೊಡ್ಡ ಅಲೆಯನ್ನೇ ಎಪ್ಪಿಸಿತ್ತು. ಅವಳ ತಾಳ್ಮೆ ಮೀರಿತ್ತು. ವಿಕ್ರಮ್ ಕಣ್ಣಲ್ಲಿ ತನಗಾಗಿ ಕಾಣುತ್ತಿದ್ದ ಪ್ರೀತಿ ಅವನಿಗೆ ಅರ್ಥವಾಗಿಲ್ಲ ಅನ್ನೋ ನೋವು ಕೂಡ ಇತ್ತು. ಸಾನ್ವಿ ಮಾತಿನಿಂದ ವಿಕ್ರಮ್ ಅಹಂಕಾರಕ್ಕೆ ದೊಡ್ಡ ಪೆಟ್ಟು ಬಿದ್ದಿತ್ತು. ಅವನು ಸಾನ್ವಿ ತನ್ನ ಕಾಳಜಿಯನ್ನು ಅರ್ಥ ಮಾಡಿಕೊಳ್ಳದೆ ತನ್ನನ್ನು ಅವಮಾನ ಮಾಡುತ್ತಿದ್ದಾಳೆ ಎಂದು ಭಾವಿಸಿದ. ವಿಕ್ರಮ್ನ ಗುಣ ಅವನ ದಡ್ಡತನ, ಈಗ ಅಹಂಕಾರದ ಕ್ಷಣವಾಗಿತ್ತು. ವಿಕ್ರಮ್ಗೆ ಪ್ರೀತಿಯ ಅರಿವಿಲ್ಲದ ಕಾರಣ ಅವನು ಸಾನ್ವಿಯ ಮೇಲೆ ನೇರವಾಗಿ, ದೈಹಿಕವಾಗಿ ಅಲ್ಲದಿದ್ದರೂ ಮಾನಸಿಕವಾಗಿ ಸೇಡು ತೀರಿಸಿಕೊಳ್ಳಲು ಪ್ರಯತ್ನಿಸಬಹುದೇ? ಕಾದು ನೋಡೋಣ. ಪಲ್ಲವಿ, ಪಂಕಜ್, ಸಾನ್ವಿ ವಿಕ್ರಮ್ ಜಗಳವನ್ನು ನೋಡುತ್ತಾ ಏನು ತೋಚಿದವರಂತೆ ನಿಲ್ಲುತ್ತಾರೆ. ಇವರ ಜಗಳ ಮುಗಿಯುವುದಿಲ್ಲ ಎಂದು ಅರ್ಥ ಮಾಡಿಕೊಂಡ ಪಂಕಜ್, ನಿಮ್ಮನ್ನ ನೋಡಿದ್ರೆ ಜಗಳ ಆಡಿನೇ ಹೊಟ್ಟೆ ತುಂಬಿಸ್ಕೊಳ್ಳೋ ಹಾಗಿದೆ, ನೋಡಿ ನಿಮ್ಮ ಜಗಳ ನಿಲ್ಸಿ, ಊಟಕ್ಕೆ ಬನ್ನಿ ಎಂದಾಗ ವಿಕ್ರಮ್, ಸಾನ್ವಿ ಇಬ್ಬರು ಒಟ್ಟಿಗೆ ನನ್ಗೆ ಊಟ ಬೇಡ ಎಂದರು. ಪಂಕಜ್ ಬೇಡಿಕೊಳ್ಳುವವನಂತೆ, ಪಲ್ಲವಿ ಕೂಡ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ಪ್ಲೀಸ್ ಅವಳಿಗೋಸ್ಕರನಾದ್ರೂ ಜಗಳ ನಿಲ್ಸಿ, ಊಟಕ್ಕೆ ಬನ್ನಿ ಎಂದಾಗ ಸಾನ್ವಿ, ಅತ್ತಿಗೆ ನೀವು ಹೀಗೆ ಮಾಡೋದು ಸರಿನಾ? ನೀವು ಹಾಗೆಲ್ಲ ಹೊಟ್ಟೆ ಹಸಿದುಕೊಂಡು ಇರಬಾರ್ದು, ಬನ್ನಿ ಮೊದಲು ಊಟ ಮಾಡಿ ಎಂದವಳು ಪಲ್ಲವಿ ಕೈ ಹಿಡಿದು ಊಟ ಮಾಡಲು ಹೊರಟಳು. ಪಂಕಜ್, ವಿಕ್ರಮ್ ನಿನ್ಗೆ ಆರ್ತಿ ಎತ್ತಿ ಊಟಕ್ಕೆ ಕರಿಬೇಕಾ? ಇದು ನಿನ್ನ ಮದ್ವೆ ಊಟ ಕಣೋ, ಮಾಡದೇ ಇದ್ರೆ ಚೆನ್ನಾಗಿರಲ್ಲ ವ್ಯಂಗ್ಯವಾಗಿ. ವಿಕ್ರಮ್, ನಡಿಯೋ ಬರ್ತೀನಿ, ಇಲ್ಲ ಅಂದ್ರೆ ನೀನು ಬಿಡ್ಬೇಕಲ್ಲ, ನಾನು ಈ ಗಂಡ್ ಬೀರಿನ ಮದ್ವೆ ಆಗಲ್ಲ ಅಂದೆ, ಆದ್ರೆ ನೀನು ಏನೇನೋ ಹೇಳಿ ಕನ್ವಿನ್ಸ್ ಮಾಡಿದೆ. ನೋಡು ನನ್ನ ಪಜೀತಿ, ಹೇಳಿದ ಒಂದು ಮಾತು ಕೇಳಲ್ಲ, ಹಠಮಾರಿ, ರಾಕ್ಷಸಿ ಎಂದಾಗ ಪಂಕಜ್ ಪದೇ ಪದೇ ಅದೇ ಮಾತನ್ನ ಹೇಳ್ತಿದ್ರೆ ಸಾನ್ವಿಗೆ ಬೇಜಾರಾಗಲ್ವೇನೋ, ಅದಕ್ಕೆ ಅವಳು ಹಾಗೆ ಹಾಡೋದು. ನೀನು ಅವಳ ಮನಸ್ಸಿಗೆ ನೋವಾಗ ಹಾಗೆ ಮಾತಾಡಿದ್ರೆ ಅವಳಿಗೂ ಕೋಪ ಬರುತ್ತೆ ಅಲ್ವಾ? ವಿಕ್ರಮ್, ಅವಳಿಗೆ ಮಾತಾಡಿದ್ರು ಕೋಪ ಬರುತ್ತೆ, ಇಲ್ಲದಿದ್ರು ಬರುತ್ತೆ, ಅದೇನ್ ಹೊಸದಲ್ಲ ಅಲ್ವಾ? ಮೊದ್ಲಾದ್ರೆ ಬೇಡ, ಈಗ ಅಟ್ಲೀಸ್ಟ್ ತಾಳಿ ಕಟ್ಟಿರೋ ಗಂಡ ಅಂತನಾದ್ರೂ ಮರ್ಯಾದೆ ಬೇಡ್ವೇನೋ ಎಂದ. ಪಂಕಜ್, ನೀನು ಅವಳನ್ನ ಕನಿಷ್ಠ ಮನುಷ್ಯಳು ಅಂತ ಬೆಲೆ ಕೊಡ್ತಿದ್ಯಾ ಅಂತ ಮೊದ್ಲು ಯೋಚನೆ ಮಾಡು, ಆಮೇಲೆ ನಿನ್ಗೆ ಅವಳು ಬೆಲೆ ಕೊಡ್ಬೇಕೋ ಬೇಡವೋ ಅಂತ ನಾನೇ ಹೇಳ್ತೀನಿ ಎಂದ ಕೋಪದಲ್ಲಿ. ವಿಕ್ರಮ್, ನೀನು ಬದಲಾಗಿದ್ಯಾ ಕಣೋ, ಮೊದ್ಲು ನನ್ನ ಫ್ರೆಂಡ್ ಪಂಕಜ್ ಅಲ್ಲ, ಈಗ ಸಾನ್ವಿಗೆ ಅಣ್ಣ ಪಂಕಜ್ ಎಂದ. ಪಂಕಜ್, ಸಾಕು ಸಾಕು, ಮೊದ್ಲು ಊಟಕ್ಕೆ ಬಾ, ಸಾನ್ವಿ ಪಲ್ಲವಿ ಹೋದ್ರು ಎಂದವನು ಕೈ ಹಿಡಿದು ಎಳೆದುಕೊಂಡು ಹೋದ. ಪಲ್ಲವಿ ಕೈ ಹಿಡಿದಿದ್ದ ಸಾನ್ವಿ ಕೈ ನಡುಗುತ್ತಿತ್ತು. ಪಲ್ಲವಿ, ಸಾನ್ವಿ ಸುಸ್ತಾಗಿದ್ಯಾ, ಇನ್ನೂ ಕೈ ನಡುಗ್ತಿದೆ ಎಂದಾಗ ಸಾನ್ವಿ ಇಲ್ಲ ಎಂದಳು. ಪಲ್ಲವಿ, ನಿನ್ಗೆ ಸುಳ್ಳು ಹೇಳಕ್ಕೂ ಬರಲ್ಲ, ನೀನು ನನ್ನ ಕೈ ಹಿಡ್ಕೊಂಡಿದ್ಯಾ, ನೆನ್ಪಿರ್ಲಿ ಎಂದಾಗ ಸಾನ್ವಿ ಏನು ಮಾತನಾಡದೆ ತಲೆ ತಗ್ಗಿಸಿದಳು. ಪಲ್ಲವಿ, ಸಾನ್ವಿ ಇಬ್ಬರು ಊಟಕ್ಕೆ ಕುಳಿತರು. ಸಾನ್ವಿ ಪಕ್ಕ ಒಂದು ಚೇರ್ ಖಾಲಿ ಬಿಟ್ಟು ಪಲ್ಲವಿ ಕುಳಿತಳು. ಸಾನ್ವಿ, ಅತ್ತಿಗೆ ನನ್ನ ಪಕ್ಕದಲ್ಲಿ ಕುತ್ಕೊಳ್ಳಿ ಎಂದಾಗ ಪಲ್ಲವಿ, ಇನ್ನು ನಿನ್ನ ಪಕ್ಕ ವಿಕ್ರಮಣ್ಣಂಗೆ ಮಾತ್ರ ಜಾಗ ಎಂದಳು ನಗುತ್ತಾ. ಇಷ್ಟರಲ್ಲಿ ಪಂಕಜ್, ವಿಕ್ರಮ್ ಬಂದರು. ಪಂಕಜ್, ವಿಕ್ರಮ್ ಸಾನ್ವಿ ಪಕ್ಕ ಕುತ್ಕೋ ಎಂದ. ವಿಕ್ರಮ್ ಏನು ಮಾತನಾಡದೆ ಸಾನ್ವಿ ಪಕ್ಕ ಕುಳಿತ. ಎಲ್ಲರಿಗೂ ಊಟ ಬಡಿಸಿದರು. ಮದುವೆಯ ನಂತರದ ಮೊದಲ ಊಟ. ನೆಂಟರೆಲ್ಲರೂ ಹೊಸ ಜೋಡಿ ಒಬ್ಬರಿಗೊಬ್ಬರು ಸ್ವೀಟ್ ತಿನ್ನಿಸಿ ಎಂದು ಒತ್ತಾಯಿಸುತ್ತಿದ್ದರು. ವಿಕ್ರಮ್ ಸಾನ್ವಿಯ ಕಿವಿಯಲ್ಲಿ ಸಣ್ಣ ದನಿಯಲ್ಲಿ, ನೋಡು ಸಾನ್ವಿ, ಇದೆಲ್ಲ ನಿನ್ಗೆ ಇಷ್ಟ ಆಗಲ್ಲ ಅಂತ ಗೊತ್ತು, ಹಾಗೆ ಇದೆಲ್ಲ ನನ್ಗೂ ಇಷ್ಟ ಇಲ್ಲ, ಇಷ್ಟೊಂದು ಜನ ಹೇಳ್ತಿದ್ದಾರೆ ಅಂತ ಈ ಸ್ವೀಟ್ ತಿನ್ಸ್ತಿದ್ದೀನಿ ಅಷ್ಟೇ, ನೀನು ನನ್ನ ಕೈ ಕಚ್ಚಿದ್ರೆ ಅಷ್ಟೇ. ಸಾನ್ವಿ ತುಂಟ ನಗು ಬೀರುತ್ತಾ, ನಾನೇ ನಿಮ್ ತರನಾ? ಅಷ್ಟಕ್ಕೂ ನೀವು ತುಂಬಾ ಸ್ಟ್ರಾಂಗ್ ಅಲ್ವಾ, ನಿಮ್ಮಂತವ್ರು ನನ್ನ ನೋಡಿ ಯಾಕೆ ಭಯಪಡ್ಬೇಕು? ವಿಕ್ರಮ್ ಸಿಹಿಯನ್ನು ಅವಳ ಬಾಯಿ ಹತ್ತಿರ ತರುತ್ತಾ, ಓಹೋ ಆಗೋ ಸರಿ, ನಂಗ್ಯಾಕ್ ಭಯ, ಬಾಯಿ ತೆಗಿ ಇವಾಗ. ಸಾನ್ವಿ ತಿನ್ನಲು ನಿರಾಕರಿಸುವಂತೆ ನಟಿಸುತ್ತಾ, ಅಷ್ಟೊಂದು ದೊಡ್ಡ ಪೀಸ್ ತಿನ್ನೋಕೆ ಆಗಲ್ಲ, ಸ್ವಲ್ಪ ಕಡಿಮೆ ಮಾಡಿ, ಇಲ್ಲ ಅಂದ್ರೆ ನಾನು ನಿಮಗೆ ತಿನ್ನಿಸುವಾಗ ಇಡೀ ಲಾಡು ನುಂಗಿಸ್ತೀನಿ. ವಿಕ್ರಮ್, ಸರಿ ಸ್ವಲ್ಪ ತಿನ್ನಿಸ್ತೀನಿ ಇರು. ವಿಕ್ರಮ್ ಸಿಹಿಯನ್ನು ಅವಳ ಬಾಯಿಗೆ ಇಡುವಾಗ ಸ್ವಲ್ಪ ಮೂಗಿಗೆ ತಾಗಿಸುತ್ತಾನೆ. ಸಾನ್ವಿ ಸೆಟ್ಟಿನಿಂದ ಮೆಲ್ಲಗೆ, ವಿಕ್ರಮ್ ಸರ್ ಇರಿ, ನಿಮ್ಗೆ ಇದೆ ಮಾರಿ ಹಬ್ಬ ಎಂದವಳು ಸಾನ್ವಿ ದೊಡ್ಡ ಲಾಡು ತೆಗೆದುಕೊಂಡು ಬಾಯಿಗೆ ಬಲವಂತವಾಗಿ ತುರುಕಲು ಹೋಗುತ್ತಾಳೆ. ಆಗ ವಿಕ್ರಮ್, ಸಾರಿ ಕಣೆ, ಗೊತ್ತಿಲ್ಲದೆ ಆಗಿದ್ದಕ್ಕೆ ಇಷ್ಟು ಕೋಪ ಮಾಡ್ಕೋತೀಯ ರಾಕ್ಷಸಿ ಎಂದಾಗ ಸಾನ್ವಿ, ನೋಡಿ ಪದೇ ಪದೇ ನನ್ನನ್ನ ರಾಕ್ಷಸಿ ಅಂದ್ರೆ ನಾನು ಸುಮ್ನಿರಲ್ಲ ಎಂದಳು. ಇಬ್ಬರ ಜಗಳ ನೋಡಿ ಪಂಕಜ್, ಪಲ್ಲವಿ, ಸಾನ್ವಿ, ವಿಕ್ರಮ್ ಊಟ ಮಾಡುವಂತೆ ಬಲವಂತ ಮಾಡಿದರು. ಊಟ ಮುಗಿಸಿದ ನಂತರ ಎಲ್ಲರೂ ಕಲ್ಯಾಣ ಮಂಟಪದಿಂದ ಹೊರಟರು. ಲಗೇಜ್ ಎಲ್ಲವನ್ನು ತಮ್ಮ ತಮ್ಮ ಕಾರ್ನಲ್ಲಿ ಇರಿಸಿದರು. ಸುಶೀಲಾ, ಸಾನ್ವಿ, ನಿನ್ನನ್ನು ನಮ್ಮ ಮಗಳು ಅಂತ ಅನ್ಕೊಂಡಿದೀವಿ, ಹಾಗಾಗಿ ಮನೆಗೆ ಬಂದು ತವರು ಮನೆಯಿಂದ ಮಡಿಲಕ್ಕಿ ಹಾಕಿಸಿಕೊಂಡು ಹೋಗಮ್ಮ. ಸಾನ್ವಿ ವಿಕ್ರಮ್ನ ನಡತೆ ಬಗ್ಗೆ ಯೋಚಿಸುತ್ತಿದ್ದವಳಿಗೆ ಸುಶೀಲಾಳ ಪ್ರೀತಿಯ ಮಾತು ದುಃಖ ತಂದಿತ್ತು. ಸಾನ್ವಿ ದುಃಖ ತಡೆಯಲಾಗದೆ ಸುಶೀಲಾಳನ್ನು ತಬ್ಬಿಕೊಂಡು ಪಿಕ್ಕಳಿಸಿ ಅಳುತ್ತಿದ್ದಳು. ಸ್ವರ್ಣ, ನಾವು ಕೂಡ ನಿಮ್ಮನ್ನ ಸಾನ್ವಿ ತಂದೆ ತಾಯಿ ಅನ್ಕೊಂಡಿದೀವಿ, ಆದರೆ ಪರಿಸ್ಥಿತಿ ಸರಿ ಇಲ್ಲದ್ದರಿಂದ ನೀವು ಸಾನ್ವಿನ ಎಳೆದುಕೊಡೋಕೆ ಆಗ್ಲಿಲ್ಲ, ಅವಳಿಗೆ ಮಡಿಲಕ್ಕಿ ಹಾಕಿ ಆಶೀರ್ವಾದ ಮಾಡಿ ನಮ್ಮೆಲ್ಲರ ಆಸೆ ನೆರವೇರುತ್ತೆ ಎಂದಳು. ಪಂಕಜ್, ಸಂಜಯ್, ನೀನು ಅಪ್ಪ ಅಮ್ಮ ಆಂಟಿ ಅಂಕಲ್ ಎಲ್ಲರನ್ನು ನಿನ್ನ ಕಾರ್ನಲ್ಲಿ ಕರೆದುಕೊಂಡು ಹೋಗು, ನಾನು ಪಲ್ಲವಿ ಅಂಜು ಒಂದು ಕಾರ್ನಲ್ಲಿ ಬರ್ತೀವಿ, ಪ್ರೀತಮ್ ಶರಣ್ಯ ಸುಮಿತ್ರಾ ಅತ್ತೆ ಚೆನ್ನಪ್ಪ ಮಾವನ ಕರೆದುಕೊಂಡು ಬರ್ತಾನೆ ಎಂದಾಗ ಸಂಜಯ್ ತನ್ನ ಕಾರ್ನಲ್ಲಿ ಎಲ್ಲರನ್ನು ಕರೆದುಕೊಂಡು ಹೊರಟ. ಸುಮಿತ್ರಾ ಚೆನ್ನಪ್ಪ ಶರಣ್ಯ ಪ್ರೀತಮ್ ಕಾರ್ನಲ್ಲಿ ಹೊರಟರು. ಪಲ್ಲವಿ ಅಂಜು ಪಂಕಜ್ ಕಾರ್ನಲ್ಲಿ ಕುಳಿತು
ಕುಳಿತರು. ಪಂಕಜ್, ವಿಕ್ರಮ್ ಸಾನ್ವಿನ ನಿನ್ನ ಕಾರ್ನಲ್ಲಿ ಕರ್ಕೊಂಡು ಬಾ ಎಂದಾಗ ಸಾನ್ವಿ ಪಲ್ಲವಿ ಬಳಿ ಬಂದು ಅವಳ ಕೈ ಹಿಡಿದು, ಅತ್ತಿಗೆ ನಾನು ನಿಮ್ಮ ಜೊತೆಗೆ ನಿಮ್ಮ ಕಾರ್ನಲ್ಲೇ ಬರ್ತೀನಿ. ವಿಕ್ರಮ್ ಸರ್ ಜೊತೆ ಕಾರ್ನಲ್ಲಿ ಕೂರೋಕೆ ನನ್ಗೆ ಇಷ್ಟ ಇಲ್ಲ. ಅವರ ಅಹಂಕಾರದ ಮಾತುಗಳನ್ನು ಕೇಳೋ ತಾಳ್ಮೆ ನನಗೀಗ ಇಲ್ಲ. ವಿಕ್ರಮ್ ಸಿಟ್ಟಿನಿಂದ ಬಂದು, ಸಾನ್ವಿ ಈಗಷ್ಟೇ ಮದ್ವೆ ಆಗಿದೆ, ಹೊಸ ಜೋಡಿ ಒಂದೇ ಕಾರ್ನಲ್ಲಿ ಹೋಗೋದು ವಾಡಿಕೆ. ನನ್ನನ್ನ ಬಿಟ್ಟು ಪಲ್ಲವಿ ಜೊತೆ ಹೋಗ್ತೀನಿ ಅಂತ ಹಠ ಮಾಡ್ಬೇಡ. ಮರ್ಯಾದೆಯಿಂದ ನನ್ನ ಕಾರ್ ಹತ್ತು. ಸಾನ್ವಿ ಪಲ್ಲವಿ ಕಡೆ ನೋಡಿ ಅತ್ತಿಗೆ, ಈಗಲೂ ಅವರು ಹೇಗೆ ಅಧಿಕಾರ ಮಾಡ್ತಿದ್ದಾರೆ ಅಂತ, ನನ್ಗೂ ಯಾರು ಇಲ್ಲ ಅಂತ ಇವರು ಹೀಗೆ ನಡ್ಕೊಳ್ತಿದ್ದಾರೆ. ಅಪ್ಪ ಅಮ್ಮ ಇದ್ದಿದ್ದರೆ ಇವರು ನನ್ನ ಜೊತೆ ಈಗೆಲ್ಲ ನಡ್ಕೋತಿದ್ರ. ನನ್ಗೆ ರಾಮು ವರ್ಣ ಅಪ್ಪ ಅಮ್ಮ ಇಲ್ಲ ಅನ್ನೋ ಕೊರತೆ ಕಾಣದೆ ಹಾಗೆ ಬೆಳೆಸಿದ್ದಾರೆ. ಆದ್ರೆ ಕೆಲವೊಮ್ಮೆ ನನ್ಗೆ ನನ್ನ ಅಪ್ಪ ಅಮ್ಮ ಇರ್ಬೇಕಿತ್ತು ಅನ್ನಿಸುತ್ತೆ. ಪಲ್ಲವಿ ಸಾನ್ವಿಯ ತಲೆ ಬರುತ್ತಾ ಸಂಕಟದಿಂದ, ಸಾನ್ವಿ ನೀನು ಹೇಳೋದು ನನ್ಗೆ ಅರ್ಥ ಆಗತ್ತೆ, ಆದ್ರೆ ನೋಡಿದ ಜನ ಏನು ಅನ್ಕೋತಾರೆ? ಮೊದಲ ದಿನವೇ ಗಂಡ ಹೆಂಡತಿ ಬೇರೆ ಬೇರೆ ಕಾರ್ನಲ್ಲಿ ಹೋದ್ರೆ ಮನೆಗೆ ಅಪಶಕುನ ಅಂತಾರೆ. ವಿಕ್ರಮ್ ವ್ಯಂಗ್ಯವಾಗಿ, ಕೇಳಿಸ್ಕೊಂಡ್ಯಲ್ಲ, ಪಲ್ಲವಿಗೂ ನಿನ್ನ ಆಟ ಇಷ್ಟ ಇಲ್ಲ. ನೀನು ನನ್ನನ್ನ ಎಷ್ಟೇ ದ್ವೇಷಿಸಿದ್ರು ಸದ್ಯಕ್ಕೆ ನೀನು ನನ್ನ ಪಕ್ಕದಲ್ಲಿ ಕೂರಬೇಕು, ಅದು ನಿನ್ನ ಅನಿವಾರ್ಯತೆ. ಸಾನ್ವಿ ವಿಕ್ರಮ್ ಕಣ್ಣಲ್ಲಿ ಕಣ್ಣಿಟ್ಟು, ಇದು ನನ್ನ ಅನಿವಾರ್ಯತೆ ಅಲ್ಲ ವಿಕ್ರಮ್ ಸರ್, ಇದು ನನ್ನ ಅಣ್ಣ ಅತ್ತಿ ಮೇಲಿರೋ ಗೌರವ. ನಿಮ್ಮ ಅಹಂಕಾರಕ್ಕೆ ನಾನು ಸೋತಿಲ್ಲ, ಅವರ ಪ್ರೀತಿಗೆ ಸೋತು ನಿಮ್ಮ ಕಾರ್ ಹತ್ತುತ್ತಿದ್ದೇನೆ. ಕಾರ್ ಒಳಗೆ ಇಬ್ಬರು ಕೂತಾಗ ವಿಕ್ರಮ್ ಕಾರ್ ಸ್ಟಾರ್ಟ್ ಮಾಡಿ ಪಂಕಜ್ ಮನೆ ಕಡೆ ಡ್ರೈವ್ ಮಾಡುತ್ತಾನೆ. ವಿಕ್ರಮ್ಗೆ ಸಾನ್ವಿಯ ಅಸಹಾಯಕತೆ ಅರ್ಥವಾದರೂ ತನ್ನ ದಡ್ಡತನ ಮತ್ತು ಅಹಂಕಾರದಿಂದಾಗಿ ಅವಳನ್ನು ಸಮಾಧಾನ ಪಡಿಸಲು ಹೋಗದೆ ಅವಳನ್ನು ಮತ್ತಷ್ಟು ಚುಚ್ಚಿ ಮಾತನಾಡುತ್ತಾನೆ. ವಿಕ್ರಮ್ ಎಲ್ಲರ ಮುಂದೆ ನಗುತ್ತಾ, ನಾಟಕ ಮಾಡೋದು ಸುಲಭ ಸಾನ್ವಿ, ಆದ್ರೆ ಮನಸ್ಸಿನಲ್ಲಿ ಈ ಮದುವೆ ಬಗ್ಗೆ ಅಸಮಾಧಾನ ಇಟ್ಟುಕೊಂಡು ನನಗೆ ಸಿಹಿ ತಿನ್ನಿಸಿ ನನ್ನ ಕೈಯಿಂದ ಸಿಹಿ ತಿನ್ನೋಕೆ ನಿನ್ಗೆ ಸಂಕಟ ಆಗ್ತಿಲ್ವಾ? ಸಾನ್ವಿ ವಿಕ್ರಮೆಯಿಂದ, ವಿಕ್ರಮ್ ಸರ್ ಈಗ ಈ ವಿಷಯ ಬೇಡ, ನಾನೇನು ಅಸಮಾಧಾನದಿಂದ ಇಲ್ಲಿ ಕುಳಿತಿಲ್ಲ. ವಿಕ್ರಮ್ ಕಣ್ಣಲ್ಲಿ ಕಣ್ಣಿಟ್ಟು, ಇನ್ನೂ ಸುಳ್ಳ? ನಿನ್ನ ಕಣ್ಣೀರು ಸಪ್ತಪದಿ ಶಾಸ್ತ್ರಕ್ಕೋ ಅಥವಾ ನನ್ನ ಜೊತೆ ಬಾಳಬೇಕಲ್ಲ ಅನ್ನೋ ಹತಾಶೆಗೋ ನಂಗೆ ಚೆನ್ನಾಗಿ ಗೊತ್ತು. ಬಲವಂತವಾಗಿ ಯಾವುದನ್ನು ಮಾಡಬೇಡ. ಸಾನ್ವಿ ಸಿಟ್ಟಿನಿಂದ, ನನ್ನ ಕಣ್ಣೀರನ್ನು ನೀವು ಹತಾಶೆ ಅಂದುಕೊಂಡ್ರೆ ಅದು ನಿಮ್ಮ ತಪ್ಪು. ನಾನೇನು ಏಡಿಯಲ್ಲ. ಈ ಮದುವೆಗೆ ಒಪ್ಪಿಕೊಳ್ಳೋಕೆ ನೀವು ನನ್ನನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಸೋತಿದ್ದೀರಿ ಅಷ್ಟೇ. ವಿಕ್ರಮ್ ಸಾನ್ವಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದು, ಅರ್ಥ ಮಾಡ್ಕೊಳ್ಳೋಕೆ ನೀನು ಅವಕಾಶ ಕೊಟ್ಟಿದೀಯ. ಮಾತಿಗೊಂದು ಜಗಳ, ಪ್ರತಿ ಹೆಜ್ಜೆಗೂ ಮುನಿಸು. ಇವತ್ತು ನಮ್ಮ ಮದುವೆ, ಆದರೂ ನೀನು ಇನ್ನು ಮೊದಲಿನ ಮನಸ್ಥಿತಿಯಲ್ಲೇ ಇದೀಯಾ? ಇದು ಜೀವನದ ಆರಂಭನಾ ಅಥವಾ ಅಂತ್ಯನಾ? ಸಾನ್ವಿ ಕಣ್ಣೀರು ತುಂಬಿದ ಕಣ್ಣಿಂದ, ಅದನ್ನು ನೀವೇ ನಿರ್ಧರಿಸಿ ವಿಕ್ರಮ್ ಸರ್. ನನ್ನ ಹಠ ನಿಮಗೆ ಜಗಳ ಅಂತ ಅನ್ನಿಸಿದ್ರೆ ನಾಳೆ ನನ್ನ ಮೌನ ಕೂಡ ನಿಮ್ಗೆ ಅರ್ಥವಾಗಲ್ಲ ಎಂದಳು. ವಿಕ್ರಮ್, ಇಲ್ಲ ಸಾನ್ವಿ, ನಾನು ನಿನ್ನನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ, ಹಾಗೆ ನೀನು ಕೂಡ ನನ್ನನ್ನ ಅರ್ಥ ಮಾಡ್ಕೊಳ್ಳಲ್ಲ ಅನ್ಸುತ್ತೆ. ಇಷ್ಟು ಮಾತು ಮುಗಿಯುವಷ್ಟರಲ್ಲಿ ವಿಕ್ರಮ್ ಪಂಕಜ್ ಮನೆ ತಲುಪಿದ. ಸುಶೀಲಾ ಶರಣ್ಯ ಆರತಿ ಮಾಡಿ ಸಾನ್ವಿ ವಿಕ್ರಮ್ರನ್ನು ಮನೆಯೊಳಗೆ ಬರಮಾಡಿಕೊಂಡರು. ಪಂಕಜ್, ಅಮ್ಮ ಬೇಗ ಮಡಿಲಕ್ಕಿ ಹಾಕಿ, ಲೇಟ್ ಮಾಡಬೇಡಿ, ಎಸ್ಟೇಟ್ ದಾರಿ ಡ್ರೈವ್ ಮಾಡೋಕೆ ಕಷ್ಟ, ಬೇಗ ಹೊರಡಬೇಕು ಎಂದಾಗ ಸುಶೀಲಾ, ಇಲ್ಲ ಕಣೋ, ಲೇಟ್ ಮಾಡಲ್ಲ, ಎಲ್ಲಾ ರೆಡಿ ಇದೆ, ಸಾನ್ವಿ ವಿಕ್ರಮ್ ಮನೆ ಮೇಲೆ ಎಂದಳು. ಸಾನ್ವಿ ವಿಕ್ರಮ್ ಹಸೆ ಮನೆಯ ಮೇಲೆ ಕುಳಿತುಕೊಂಡರು. ಇಬ್ಬರಿಗೂ ಮಡಿಲಕ್ಕಿ ಹಾಕಿದರು. ಎಲ್ಲರೂ ಹೊರಟು ನಿಂತಾಗ ಸಾನ್ವಿ ವಿಕ್ರಮ್ ಸುಶೀಲಾ ಪ್ರಕಾಶ್ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡರು. ನಂತರ ಎಲ್ಲರೂ ಎಸ್ಟೇಟ್ ಕಡೆಗೆ ಹೊರಟರು. ಮತ್ತೆ ಯಥಾ ಪ್ರಕಾರ ಮೊದಲಿನಂತೆಯೇ ಎಲ್ಲರೂ ಕಾರ್ನಲ್ಲಿ ಕುಳಿತರು. ಆದರೆ ಸಾನ್ವಿ ಮತ್ತೆ ಸ್ವರ್ಣ ಬಳಿ ಬಂದು ತನ್ನ ಹಠ ಮುಂದುವರಿಸುತ್ತಾ, ಸ್ವರ್ಣ ನಾನು ನಿಮ್ಮ ಜೊತೆಗೆ ಬರ್ತೀನಿ. ವಿಕ್ರಮ್ ಮಧ್ಯೆ ಪ್ರವೇಶಿಸಿ ಗಂಭೀರವಾಗಿ, ಸಾನ್ವಿ ಏನ್ ಮಾತಾಡ್ತಾ ಇದೀಯಾ? ಮದುವೆ ಮುಗಿಸಿ ಮನೆಗೆ ಹೋಗೋ ಹೊತ್ನಲ್ಲಿ ಇಡೀ ಫ್ಯಾಮಿಲಿ ಮುಂದೆ ನಾಟಕ ಮಾಡ್ಬೇಡ. ನೀನು ನನ್ನ ಜೊತೆಗೆ ಕಾರ್ನಲ್ಲಿ ಬರಬೇಕು. ಸಾನ್ವಿ ಸಿಟ್ಟಿನಿಂದ, ಇದು ನಾಟಕ ಅಲ್ಲ ವಿಕ್ರಮ್ ಸರ್, ನಾನು ನಿಮ್ಮ ಜೊತೆ ಬರಲ್ಲ. ಆಗಲೇ ನಮ್ಮ ಸಂಬಂಧದ ಬಗ್ಗೆ ಗೊತ್ತಾಗಬೇಕಾದವರಿಗೆ ಗೊತ್ತಾಗಿದೆ. ಇನ್ನು ಸುಳ್ಳು ಹೇಳ್ಕೊಂಡು ಬರಬೇಕಾದ ಅನಿವಾರ್ಯತೆ ನನಗಿಲ್ಲ. ವಿಕ್ರಮ್ ಸ್ವರ್ಣ ರಾಮು ಕಡೆ ನೋಡಿ, ಅಮ್ಮ ಅಪ್ಪ ಇವಳಿಗೆ ಸ್ವಲ್ಪ ತಿಳಿಸಿ ಹೇಳಿ. ರಾಮು ಅಸಹಾಯಕತೆಯಿಂದ ಕೂಸೆ, ಹೇಳ್ತಿರೋದು ಸರಿ ಇದೆ, 100 ಸಮಸ್ಯೆಗಳಿದ್ರು ಗಂಡನ ಜೊತೆ ಹೋಗೋದು ಸಂಪ್ರದಾಯ. ಅವನ ಜೊತೆ ಬಾರಮ್ಮ, ಈ ಅತ್ತೆ ಮಾವನ ಮಾತಿಗೋಸ್ಕರ ಅವನ ಜೊತೆ ಹೋಗಮ್ಮ. ಸಾನ್ವಿ ಕಣ್ಣೀರು ತಡೆಯುತ್ತಾ, ರಾಮು ನೀವು ಕೂಡನಾ? ಸರಿ, ಕೇವಲ ನೀವು ಹೇಳಿದಕ್ಕೆ ಮಾತ್ರ ನಾನು ಹೋಗ್ತಿದ್ದೀನಿ. ಇಬ್ಬರು ಕಾರ್ ಒಳಗೆ ಕೂರುತ್ತಾರೆ. ವಿಕ್ರಮ್ ಕಾರ್ ಚಲಾಯಿಸುತ್ತಾನೆ. ಕಾರ್ ಒಳಗೆ ಭಾರವಾದ ಮೌನ. ಸಾನ್ವಿ ಸ್ವರ್ಣಾಳ ಜೊತೆ ಹೋಗಲು ಬಯಸಿದ್ದಳು, ಆದರೆ ವಿಕ್ರಮ್ ಅದಕ್ಕೆ ಅಡ್ಡಿಪಡಿಸಿದ್ದ. ಸ್ವರ್ಣ ಗದ್ಗದಿತ ಧ್ವನಿಯಲ್ಲೇರಿ ಕೂಸಿನ ಮುಖ ನೋಡಿ, ಅವಳ ಮದ್ವೆಯಾದ ಮೊದಲನೇ ದಿನವೇ ಹೀಗೆ ಕಣ್ಣೀರು ಆಗ್ತಿದ್ದಾಳಲ್ಲ. ವಿಕ್ರಮ್ ನಿಶಾ ದೂರ ಆಗಿದ್ದಾರೆ ಅಂದ್ಮೇಲೆ ಅವನು ಸಾನ್ವಿ ಬಗ್ಗೆ ಪ್ರೀತಿ ಬೆಳೆಸ್ಕೋಬೇಕು ಅಲ್ವಾ? ಆದ್ರೆ ಅವನು ಇನ್ನೂ ಸಾನ್ವಿನ ದ್ವೇಷ ಮಾಡ್ತಿದ್ದಾನೆ. ಅವನ ಮುಖದಲ್ಲಿ ಸ್ವಲ್ಪ ಕೂಡ ಸಂತೋಷ ಕಾಣಿಸ್ತಿಲ್ಲ.
ವಿಕ್ರಮ್ಗೆ ಸಾನ್ವಿ ಬಗ್ಗೆ ಪ್ರೀತಿ ಬೇಡ, ಅಟ್ಲೀಸ್ಟ್ ಅನುಕಂಪ ಕೂಡ ಇಲ್ಲ ಅನ್ಸುತ್ತೆ. ಅವಳ ಮನಸ್ಸಿನ ನೋವು ಯಾಕೆ ಅರ್ಥವಾಗ್ತಿಲ್ಲ. ರಾಮು ಕಣ್ಣಾಳಿಗಳು ತುಂಬಿ ಬಂದಿವೆ. ಹೌದು ಸ್ವರ್ಣ, ನಮ್ಮ ಸಾನ್ವಿ ಅಂದ್ರೆ ಕೇವಲ ಕೂಸಲ್ಲ, ಅವಳು ನಮ್ಮ ಜೀವ. ಮದುವೆ ಸಂಭ್ರಮದಲ್ಲಿ ಇರಬೇಕಾದವಳು ಇಂದು ಹೀಗೆ ನೊಂದ್ಕೊಳ್ತಿರೋದನ್ನ ನೋಡಕ್ಕೆ ಆಗ್ತಿಲ್ಲ. ಇವರಿಬ್ಬರ ಸಮಸ್ಯೆ ಏನು ಅಂತಾನೆ ಅರ್ಥ ಆಗ್ತಿಲ್ಲ ಎಂದು ನಿಟ್ಟುಸಿರು ಬಿಟ್ಟ. ಸ್ವರ್ಣ ಕಣ್ಣೀರು ಒರೆಸಿಕೊಳ್ಳುತ್ತಾರೆ. ಸಾನ್ವಿ ಮುಖ ನೋಡಿದ್ರ ಅವಳು ವಿಕ್ರಮ್ನ ಪ್ರೀತಿಗಾಗಿ ಹಂಬಲಿಸುತ್ತಿದ್ದಾಳೆ. ಆದ್ರೆ ಅವನ ಕಣ್ಣಲ್ಲಿ ಇರೋದು ಬರೀ ಕೋಪ, ದ್ವೇಷ ಮಾತ್ರ. ಅವನು ಅವಳ ಕೊರಳಿಗೆ ಕೈ ಕಟ್ಟಿದ್ದನ್ನು ನೋಡಿ ಈಗಲಾದರೂ ಅವನು ಸಾನ್ವಿ ವಿಷಯದಲ್ಲಿ ಬದಲಾಗುತ್ತಾನೆ ಅಂದುಕೊಂಡಿದ್ದೆ. ಆದ್ರೆ ಪರಿಸ್ಥಿತಿ ಇನ್ನೂ ಹದಗೆಟ್ಟಿದೆ ಅನ್ನಿಸ್ತಿದೆ. ರಾಮು, ಸಮಾಧಾನ ಮಾಡ್ಕೋ ಸ್ವರ್ಣ, ಗಾಯ ಮಾಯಲು ಸಮಯ ಬೇಕು. ಆದರೆ ವಿಕ್ರಮ್ ಅರ್ಥ ಮಾಡ್ಕೊಳ್ಬೇಕಿರೋದು ಒಂದೇ, ಅವನ ದ್ವೇಷಕ್ಕೆ ಅರ್ಥ ಇಲ್ಲ ಅನ್ನೋದು. ಅವನ ಈ ಕೆಟ್ಟ ಹಠಕ್ಕೆ ಅಮಾಯಕ ಸಾನ್ವಿ ಬಲಿಯಾಗುತ್ತಿದ್ದಾಳೆ. ಅವಳ ಮನಸ್ಸಿನ ನೋವು ಅವನಿಗೆ ಯಾವಾಗ ಅರ್ಥ ಆಗುತ್ತೋ ಏನೋ. ಈ ಮದುವೆ ಇವರಿಬ್ಬರನ್ನ ಹತ್ತಿರ ತರುವ ಬದಲು ದೂರ ಮಾಡ್ತಿದೆ ಅನ್ನಿಸ್ತಿದೆ. ಸ್ವರ್ಣ ಅವನು ಅವಳ ಕಡೆ ಒಮ್ಮೆಯೂ ತಿರುಗಿ ನೋಡಲಿಲ್ಲ. ಅರುಂಧತಿ ನಕ್ಷತ್ರದಷ್ಟೇ ಪವಿತ್ರವಾದ ಸಾನ್ವಿಯ ಪ್ರೀತಿ ಅವನಿಗೆ ಕಾಣುತ್ತಿಲ್ಲವಲ್ಲ. ನಮಗೆ ಮಕ್ಕಳ ಸುಖ ಮುಖ್ಯ. ಹೀಗೆಯೇ ಮುಂದುವರಿದರೆ ಅವಳ ಬಾಳು ಕತ್ತಲಾಗಿ ಹೋಗಲ್ವಾ? ವಿಕ್ರಮ್ ಸಾನ್ವಿ ಮೇಲೆ ನನಗೆ ದ್ವೇಷ, ಕೋಪ ಇಲ್ಲ ಅಂತ ಹೇಳ್ತಾನೆ, ಆದ್ರೆ ಅದು ಸುಳ್ಳು ಅಂತ ನನ್ಗೆ ಅನ್ನಿಸ್ತಿದೆ. ಎಲ್ಲಾ ಕೋಪ, ದ್ವೇಷ ಮರೆತು ಸಾನ್ವಿ ಕಡೆ ಒಂದು ಸಲ ನೋಡಿದ್ರೆ ಸಾಕು. ಅವಳ ನೋವು, ಅವಳ ಪ್ರೀತಿ ಅವಳ ಕಣ್ಣುಗಳಲ್ಲಿ ಕಾಣುತ್ತೆ. ಇನ್ನು ಈ ಮದುವೆ ನಾಟಕ ಗೊತ್ತಾದ್ರೆ ವಿಕ್ರಮ್ ಸಾನ್ವಿ ಮೇಲೆ ಇನ್ನೂ ದ್ವೇಷ ಸಾಧಿಸ್ತಾನೆ. ಯಾವುದೇ ಕಾರಣಕ್ಕೂ ಅವನಿಗೆ ಸತ್ಯ ಗೊತ್ತಾಗಬಾರ್ದು ಎಂದಳು. ಮುಂದೇನು ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಮಿಸ್ ಮಾಡದೆ ನಮ್ಮ ಕನ್ನಡ ಹಾಡುಗಳು ಹಾಗೂ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.